ಸದಾ ಎಂದೆಂದಿಗೂ ನಿಮ್ಮೊಂದಿಗೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಿ.ವಿ.ಜಿ.ವೈಸ್ ಕರಿಯಪ್ಪ. ಏನು ನಿನ್ನೆ ಲೋಕಿಕೆರೆ ರೋಡ್ ರವೀಂದ್ರನಾಥ್ ಬಡಾವಣೆಯಲ್ಲಿ ನಡೆದಿರ್ತಕ್ಕಂಥ ವಿಚಾರದ ಬಗ್ಗೆ ನಮ್ಮ ದಾವಣಗೆರೆ ರಾಮನಗರ ಕ್ಷೇತ್ರದ ಅಥವಾ ರಾಮನಗರದ ಕಾರ್ಪೊರೇಟರ್ ಆಗಿರ್ತಕ್ಕಂಥ ನಾಗರಾಜ್ ಪಾಮನಹಳ್ಳಿ ಅವರು ಅಲ್ಲಿ ನಡೆದಿರ್ತಕ್ಕಂಥ ವಿಚಾರದ ಬಗ್ಗೆ ಮಾತಾಡಿರ್ತಕ್ಕಂಥ ವಿಡಿಯೋವನ್ನು ನೀವು ನೋಡ್ಕೊಂಡ್ಬನ್ನಿ. ಸರ್, ಇದೇನಿದು ಇವತ್ತಿನ ಘಟನೆ? ಇವತ್ತೇನಿಲ್ಲ, ದಿಢೀರ್ ನನಗೆ 6 ಗಂಟೆಗೆ ಬಂದದಾರ ಅವರು. ಕೋರ್ಟ್ ಆದೇಶ ಆಗೈತೆ ಅಂತಂದೇಳಿ ತಗೊಂಬಂದು ತೋರ್ತಾರ ಅದರಿಲ್ಲ ಅವರು. ಕೋರ್ಟ್ ಆದೇಶ ಆಗಿರಲಿ ಬೇಡ, ನಾವೇನು ಅದ್ರ ಬಗ್ಗೆ ನಾವೇನು ಇದು ಬೇಡಲ್ಲ. ಕೋರ್ಟ್ಗೆ ನಾವು ತಲೆ ಬಾಗ್ತೀವಿ, ಕೋರ್ಟ್ ಆದೇಶಕ್ಕೆ ನಾವು ಯಾವಾಗಲೂ ಗೌರವ ಕೊಡ್ತೀವಿ. ಅದು ಬಿಟ್ಟು ಏಕದಮ್ಲೆನೇ ಬಂದು ಇದು ಮಾಡ್ಕೊಂಡು ಅಲ್ಲಿ ಜಾಗನಾರ ತೋರಿಸಂತಂದೇಳಿ ಜಾಗ ತೋರಿಸಿದಾರೆ. ಆ ಜಾಗದಾಗ ಅಲ್ಲಿ ವಾಸ ಮಾಡೋಕ್ಕಾಗಲ್ಲ. ಅದು ನೋಡಿದ್ರೆ 36-38 ಮನೆಗಳು ಆಗ್ತಾವ. ಆ ಜಾಗದ ವಾಸ ಮಾಡೋಕೆ ಆ ಜಾಗನಾಗಲ್ಲ. ಒಂದು 3 ಎಕರೆ ಇಲ್ಲ ಸರ್. ಅದು ಇಲ್ಲಿ 36-38 ಮನೆ ಬರ್ತಾವೆ ಸರ್. ಇದು 36-38 ಮನೆ ಬರ್ತಾವೆ ಸರ್ ಇಲ್ಲಿ. ಏನೋ ಹಂಗಾಗಿ ಆ ಥರ ತೊಂದರೆ ಆದ್ರೆ ಮತ್ತೆ ಏಕದಮ್ಲೆ ದಿಢೀರನಾಗ ಹೋಗಂದ್ರೆ ಇಲ್ಲಿಗೆ ಹೋಗ್ಬೇಕು. ಬೆಳಗ್ಗೆ ಹೋಗಿ ನೀವು ನೋಡ್ಕೊಂಬಂದೆ ಸರ್. ಅವರು ಹೇಳಿದ ಮೇಲೆ ಅವರೇ ಹೇಳಿದರು, ತಹಶೀಲ್ದಾರು, ಇಲ್ಲಿರ್ತಕ್ಕಂಥ ನಮ್ಮ ಕಾರ್ಪೊರೇಷನ್ನರು, ಇವರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅಲ್ಲಿ ಜಾಗ ತೋರಿಸ್ತಾರಂತಲ್ಲಪ್ಪ, ಅಲ್ಲಿ ಹೋಗ್ರಿ ಅಂತ ಕೂಡ ಅವರು ಕೂಡ ಹೇಳಿದರು. ಆಯ್ತು ಸರ್, ನಾವು ಹೋಗ್ತೀವಿ, ನೋಡ್ಕೊಂಬರ್ತೀವಿ, ಅಲ್ಲಿವ್ರಿಗೆ ಮುಟ್ಟಬೇಡ್ರಿ ಅಂತ ಹೇಳಿದ್ವಿ ನಾವು. ಅಲ್ಲಿ ಕೆಡಬೇಡ್ರಿ, ಹಂಗೇನಾದ್ರು ಇತ್ತು ಅಂದ್ರೆ ನಾವೇ ತಗೊಂಬಂದು 15ನೇ ತಾರೀಕಿಗೆ ಹೇಳಿದಾರಲ್ಲ, 15ನೇ ತಾರೀಕು ಒಳಗೆ ನಾವೇ ಕೂಡ ನಿಂತಿದ್ದು ಅಲ್ಲಿ ಶಿಫ್ಟ್ ಆಗಕ್ಕೆ ನಾನೇ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದೇನೆ ಸರ್. ನಿನ್ನೆ ಆಯುಕ್ತರು ನಿನ್ನೆ ಖಾಲಿ ಮಾಡಬೇಡ್ರಿ ಅಂತಂದು ಹೇಳಿದ್ರು ಅಂತ ನನಗೆ ಅದು ಮಾಹಿತಿ ಗೊತ್ತಿಲ್ಲ ಸರ್. ಅವರು ಹೋಗಿದ್ರಂತ ಖಾಲಿ ಮಾಡಬೇಡ್ರಿ ಅಂತಂದು ಹೇಳಿದಾರೆ. ಅವರು ಖಾಲಿ ಮಾಡಬೇಡ್ರಿ ಅಂತ ಹೇಳಿದ್ಮೇಲೆ ಮತ್ತೆ ಈಗ ಖಾಲಿ ಮಾಡಿದ್ರು? ಅವ್ರು ಬರ್ಬೇಕಲ್ಲ, ಅವರಾದ್ರು. ಈಗ ಸ್ಥಳಕ್ಕೆ ತಹಸೀಲ್ದಾರ್ ಅವರು ಬಂದಿದ್ರು. ಅವ್ರು ಬಂದದ ಸ್ಥಳ ಇಲ್ಲಿ ಬಂದು ನಿಮ್ಗೆ ಅಲ್ಲಿ ಜಾಗ ತೋರಿಸ್ತೀನಿ, ನೋಡ್ಕೊಂಬರ್ರಿ, ಅಲ್ಲಿ ಹೋಗಿ ಬರ್ರಿ. ಅಲ್ಲಿ ನೋಡ್ಕೊಂಬಂದ್ಮೇಲೆ ನೀವು ಕಟ್ಕೇಳ್ರಿ, ನಾವು ಬೇಡ ಅನ್ನಲ್ಲ, ನಿಮಗೆ ಜಾಗ ಕೊಡ್ತೀನಿ ಅಂತಂದು ಹೇಳಿದಾರೆ. ಜಾಗ ಕೊಡ್ತೀನಿ ಎಲ್ಲಿ ಕೊಟ್ಟಿದಾರ? ಅಲ್ಲಿ ಯಾವ್ದು ಇಲ್ಲ. ಸ್ಥಳದಲ್ಲಿ ಇದ್ರಲ್ಲ, ಎಲ್ಲಿವರೆಗೂ ಅವ್ರಿಗೆ ಏನು ಹೇಳಿದ್ರು? ಅವ್ರು ಹೇಳಿದ್ವಿ, ಅಲ್ಲಿ ಹೇಳ್ತಾರಂತ ಹೋಗ್ತೀರ ಅಂತ ಕೇಳಿದ್ರೆ, ಸರ್ ಜಾಗ ತೋರಿಸೋರಿ ನಾವು ಹೋಗಲ್ಲ, ನಾವು ಖಾಲಿ ಮಾಡಲ್ಲ ಅಂತಂದು ಹೇಳಿ ಬಂದು ದಿಢೀರನಾಗ ಅವರೇ ಬಂದು ಕಿತ್ತು ಅಷ್ಟೇ ಇದ್ರೆ. ನಮ್ಮರು ಯಾರು ಕಿತ್ತಿಲ್ಲ, ಯಾರು ತೆಗೆದಿಲ್ಲ. ಇದು ಉಸ್ತುವಾರಿ ಸಚಿವರಿಗೆ ಏನಾದರೂ ಗೊತ್ತಾಗಿದೆ? ಗಮಕ ಬಂದತ್ತೆ ಅಂತಂದು ಹೇಳಿದ್ರೆ ಅವಾಗೇ ಹೇಳಿದಾರೆ ಹಿಂದ. ಅವ್ರು ಖಾಲಿ ಮಾಡಿಸೋದಾದ್ರೆ ಜಾಗ ತೋರಿಸಿ ಖಾಲಿ ಮಾಡಿಸ್. ನೀನು ದಿಢೀರನಾಗ ಖಾಲಿ ಮಾಡಿಸಿ ಎಲ್ಲಿ ಹೋಗ್ಬೇಕು? ಅವರು ಎಲ್ಲಿ ಜೀವನ ಮಾಡ್ಬೇಕು? ಮಕ್ಕಳ ಮರ್ಕಟ್ಟಿಗೆ ಎಲ್ಲಿ ಹೋಗ್ಬೇಕು ಈ ಮಳೆಗಾಲದಾಗ ಅಂತ ಅವರು ಕೂಡ ಹೇಳಿದಾರೆ. ಇಲ್ಲಿರ್ತಕ್ಕಂಥದ್ದು ಅಷ್ಟು ಗೋಮಾಳ ಜಾಗ ಅಂತ ಹೇಳ್ತಾರೆ. ಹೌದು ಸರ್, ಹೌದು. ಹಿಂದೆಲ್ಲ ಇದೆಲ್ಲ ಗೋಮಾಳ ಜಾಗನೇ ಇದೆ. ಸರ್ವೆ ನಂಬರ್ ಅದಾವೆ 61, 62, 63, 64, 60 ಎಲ್ಲ ಸರ್ವೆ ನಂಬರ್ಗಳು ಅದಾವ. ಅದು ಸಿರಿಮನಹಳ್ಳಿ ಗೋಮಾಳ ಜಾಗನ ಐತಿ, ನಮ್ಮ ಅವ್ರಿಗೇರಿ ಸರ್ವೆ ಗೋಮಾಳ ಜಾಗನ ಐತಿ. ಎರಡು ಕೂಡ ಐತಿ. ಇದು ಮುಂಚೆ ಇದ್ದದ್ದು ಸಿರಿಮನಹಳ್ಳಿ ಗೋಮಾಳ ಜಾಗನೇ. ಇದು ಸಿರಿಮನಹಳ್ಳಿ ಪಂಚಾಯತಿ ಸಂಬಂಧಪಟ್ಟದ್ದು. ಇದನ್ನು ತಗೊಂಡು ನಾವು ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿಸಿದ್ದೀವಿ. ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿಸಿದ್ಮೇಲೆ ಕಟ್ಟಿರೋದು 2012-13ರಲ್ಲಿ. ಮಹಾನಗರ ಪಾಲಿಕೆ ವ್ಯಾಪ್ತಿಯ ಒಳಗಡೆ ಇರ್ತಕ್ಕಂಥವ್ರು ಇದು ಸ್ಲಮ್ ಜನ. ಹೌದು ಸರ್, ಅದೇ ಪಾಲಿಕೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ಈ ಬಿಲ್ಡಿಂಗ್. ಹೌದು ಎಲ್ಲ ಬಿಲ್ಡಿಂಗ್ ಅವೇ ಸರ್. ಇವು ಇರತಕ್ಕಂಥ ಯಾವ ನೋಡಿ, ನೀವು ದುಡ್ಡೋದಾಗ ತೆಗೀರಿ ನೋಡೋಣ, ದುಡ್ಡೋದ ರೆಕಾರ್ಡ್ ತೆಗಿಸ್ರಿ ನೋಡೋಣ. ಈ ಬಿಲ್ಡಿಂಗ್ ಕಟ್ಟಿದಾರಲ್ಲ, ಯಾವ ಜಾಗ ಇದೆ ಅಂತಂದು ಹೇಳಿ. ಅದಂಗೆ ಅಪ್ರೂವಲ್ ಮಾಡಿಕೊಟ್ರು ಮತ್ತೆ ಈ ಬಿಲ್ಡಿಂಗ್ ಕಟ್ಟಕ್ಕೆ? ಸಾಮಾನ್ಯ ರೀತಿ ಮಾತಾಡಂಗಿಲ್ಲ ನೀವೊಬ್ರು ಅಲ್ಲ ಸರ್. ಹೌದು ಸರ್, ನೀವು ಅದನ್ನ ತಗ್ಸುವಂತ ಅಧಿಕಾರನೂ ಸಹ ನಿಮ್ಮಲ್ಲಿದೆ. ಹೌದು ಸರ್. ಇರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ನೀವು ಅದು ಮಾಡಿಸ್ಬೋದಾಗಿತ್ತಲ್ಲ. ಅವ್ರು ಅದಕ್ಕೆ ರೆಕಾರ್ಡ್ಸ್ ಕೊಟ್ಟಿದಾರೆ ಪಂಚಾಯತಿಯಿಂದ. ಹಿಂದಗಡೆಗೆ ಸಿರಿಮನಹಳ್ಳಿ ಪಂಚಾಯತಿಯಿಂದ ರೆಕಾರ್ಡ್ಸ್ ಕೊಟ್ಟಿದ್ದಾರೆ ಸರ್. ಅವ್ರಿಗೆ ಸರ್ಕಾರಿ ಜಾಗದಾಗ ಹೆಂಗ ಕಾಲ ಕೊಡೋಂಥ ಇದಿಲ್ಲ ಸರ್. ಮಾಡ್ಬೇಕಲ್ಲ ಅದನ್ನ. ಆ ರೀತಿ ಕಾಣಲ್ಬೋದು. ಏನು ಮಾಡ್ಕೊಂಡವ್ರು, ಏನೇನು ಮಾಡಿದಾರೆ, ಹಿಂದಿನ ಮಿನಿಸ್ಟ್ರುಗಳು ಇರ್ತಾರಲ್ಲ ಅವ್ರು ಮಾಡಿದ್ದಾರೆ ಸರ್. ಅದು ಹೌದಾ? ಅದು ಹಿಂದಿನ ಮಿನಿಸ್ಟ್ರುಗಳು ಮಾಡಿದ್ದಾರೆ. ಅದನ್ನ ಸರ್ಕಾರಿ ಜಾಗ ನಾವು ಕಾನಲ್ಪವ್ರು ಕೊಡ್ಬೋದು ಅಂತ, ಬಡವ್ರು ಕೊಡ್ಬೇಕಂತ ಇರೋದು. ಅದು ಇಂತಿಂಥ ಬಿಲ್ಡಿಂಗ್ ಇಂಜಿನಿಯರ್ಸ್ಗಳಿಗೆ, ಮೇಸ್ಟ್ರುಗಳಿಗೆ, ಲೆಕ್ಚರ್ಗಳಿಗೂ ಕೊಡಕ್ಕಾಗ್ತತ್ರ? ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಜಾಗದಲ್ಲಿ 19 ಜನಕ್ಕೆ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಯಾರು ಸರ್? ಅದು ನನ್ನ ಗಮನಕ್ಕೆ ಬಂದಿಲ್ಲ ಸರ್. ನಮಗೆ ಬಂದಿಲ್ಲ ಸರ್. ಅದು ಈಗಾಗಲೇ ನೆಕ್ಸ್ಟ್ ಆ ಪ್ಲೇಸ್ ಹೋಗ್ತಾ ಇದ್ವಿ. ಇಷ್ಟು ಕ್ಯಾಮ್ರಾಮನ್ ಅದೇ ರೀತಿಯಾಗಿ ದಾವಣಗೆರೆ ಕಾರವೇ ಸಂಘಟನೆಯ ರಾಜ್ಯ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಸುವರ್ಣಮ್ಮ ನವರ ಒಂದು ಮಾತುಗಳು ಕೇಳಿ, ಯಾಕೆ ಅಂತ ಹೇಳಿದರೆ, ಇವರು ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಸಹ ಮಹಿಳೆಯರಿಗೆ ಆಲ್ಮೋಸ್ಟ್ ಆಲ್ ಸಮಾಜದಲ್ಲಿ ಯಾರಾದರೂ ಕಳಂಕಿತರಿದ್ದರೆ ಅಂತಹ ದಿಟ್ಟ ಅಧಿಕಾರಿಯಾಗಿರಲಿ, ರಾಜಕಾರಣಿನೇ ಆಗಿರಲಿ, ದಿಟ್ಟ ಮಹಿಳೆ, ಅವ್ರನ್ನ ಎದುರಿಸೋದ್ರಲ್ಲಿ ದಿಟ್ಟ ಮಹಿಳೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವರೂ ಸಹ ಸ್ಥಳದಲ್ಲಿ ಆ ಸ್ಥಳಕ್ಕೆ ಸಂಬಂಧಪಟ್ಟ ವಿಚಾರವನ್ನು ಯಾವ ರೀತಿ ನೀವೇ ನೋಡಿ ವೀಕ್ಷಣೆ ಮಾಡಿ.
ಕರವೇ ರಾಜ್ಯಾಧ್ಯಕ್ಷರು ದಾವಣಗೆರೆ. ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಸುಮಾರು 15 ವರ್ಷದಿಂದ ಇಲ್ಲಿ ಎಲ್ಲರೂ ಬಡವರೇ, ಇಲ್ಲೆಲ್ಲ ಕಡು ಬಡವರು, ನಿರ್ಗತಿಕರು, ಮನೆ ಕೆಲ್ಸಕ್ಕೆ ಹೋಗೋರು, ತರಕಾರಿ ಕೆಲ್ಸಕ್ಕೆ ಹೋಗೋರು, ಗಾರೆ ಕೆಲ್ಸಕ್ಕೆ ಹೋಗೋರು ಇರೋದಿಲ್ಲ, ಯಾರು ಶ್ರೀಮಂತರು ಇಲ್ಲ. 15 ವರ್ಷದ ಕೆಳಗೆ ಇವರು ಇಲ್ಲಿ ಜಾಗದಲ್ಲಿ ಖಾಲಿ ಗೋಮಾಳ ಜಾಗ ಅಂತ ಹಾಕೊಂಡಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಮಹಾನಗರ ಪಾಲಿಕೆಯವರು ಯಾವುದೂ ತಲೆ ಹಾಕಿಲ್ಲ. ಇವಾಗ ಇದು ಪಾರ್ಕ್ ಜಾಗ ಅಂತ ಬಂದು ಏಕೈಕಿ ಹೊಡಿತಾ ಇದಾರೆ. ಮತ್ತೆ ಇವ್ರು ಲಾಯರ್ ನೋಟಿಸ್ ಕೂಡ ಕಳಿಸಿದಾರಂತೆ. ನೋಟಿಸ್ ಕಳಿಸಿದ್ರೆ ಆಯ್ತು ಖಾಲಿ ಮಾಡ್ತಾರೆ. ಈಗ ಇವ್ರಿಗೆ ಎಲ್ಲರೂ ಜಾಗ ಗುರ್ತಿಸ್ಬೇಕಲ್ಲ ಸರ್, ಜಾಗನೂ ಗುರ್ತಿಸಿಲ್ಲ. ಏಕೈಕಿ ಬಂದು ಸಣ್ಣ ಮಕ್ಕಳು, ಬಾಳ್ತಿರೋ, ಪ್ರೆಗ್ನೆಂಟ್ ಇರೋರು ಎಲ್ಲರೂ ಇರೋಂಥದ ಹೆಣ್ಮಕ್ಳನ್ನೆಲ್ಲ ಹೆಣ್ಮಕ್ಳನ್ನೆಲ್ಲ ಎಳ್ದು ಹೊಡೆದಾರೆ. ಮತ್ತೆ ಈ ಏರಿಯಾದ ಭಾಗದಾಗ ಯಾರು ಕಾರ್ಪೊರೇಟರ್ ನಾಗಣ್ಣವ್ರಿಗೂ ಕೂಡ ಹೊಡೆದಾರೆ. ಪೊಲೀಸರು ದೌರ್ಜನ್ಯ ಮಾಡಿದ್ದಾರೆ. ದಯಮಾಡಿ ಇಲ್ಲಿ ನಾನು ಹೇಳೋದು ಓಪನ್ ಆಗಿ ಹೇಳ್ತೀನಿ, 29 ಎಕರೆ ಗೋಮಾಳ ಜಾಗ ಇಲ್ಲಿ ಐತಿ. ಈ ಜಾಗದಲ್ಲಿ ಯಾರ್ಯಾರಿಗೆ ಮನೆ ಕಟ್ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಸರ್ಕಾರದಿಂದ ಏನೇನು ಪಾರ್ಕಿ ಬಿಟ್ಟಿದ್ದಾರೆ, ಸರ್ಕಾರಿ ಯಾವ ಆಫೀಸ್ಗಳು ಕಚೇರಿಗಳು ಬಿಟ್ಟಿದ್ದಾರೆ, ಅದು ನಮಗೆ ಮಾಹಿತಿ ಕೊಡ್ಲಿ. ಉಳಿದ ಜಾಗದಾಗ ಈ ಬಡವ್ರಿಗೆ ಮನೆ ಕಟ್ಕೊಡ್ಲಿ ನಾನು ಕೇಳೋದು. ಇಲ್ಲಿ ಏನು ಗೋಮಾಳ ಜಾಗ ಐತಲ್ಲ ಆ ಜಾಗದಲ್ಲಿ ಕೊಡ್ಲಿ. ನಾನೀಗ 1 ವರ್ಷದ ಕೆಳಗ ತಡಿಯಮ್ಮ 1 ವರ್ಷದ ಕೆಳಗ ಅಲ್ಲಿ ಒಂದು ಜಾಗ ಐತಿ. ಎಷ್ಟು 80 ಅಡಿ 100 ಅಡಿನೇನ ಜಾಗದಲ್ಲಿ ಹೋರಾಟ ಮಾಡಿದ್ರೆ ಅಲ್ಲಿ ಏನಾಗೈತಿ, ನಾನೆಲ್ಲ ತೆಗ್ಸಿದ್ದೀನಿ ಸರ್ ನನ್ನ ಮಾಹಿತಿನ. ಏನಂತ ಆಶ್ರಯ ಸಮಿತಿ ಅಡಿಯಲ್ಲಿ ಅಂತ ಐತಿ. ಆ ಜಾಗದಲ್ಲಿ ಎಂತೆಂತರಿಗೆ ಕೊಟ್ಟಿದ್ದಾರೆ, ಲಚ್ಚರು, ಇಂಜಿನಿಯರ್ಗಳು, 4 ಎಕರೆ 5 ಎಕರೆ ಅಡಿಕೆ ತೋಟ ಇರೋಂಥವ್ರಿಗೆ ತಡೆ ಆಶ್ರಯ ಸಮಿತಿ ಅಡಿಯಲ್ಲಿ ಅಂತ ಪತ್ರ ಕೊಟ್ಟಿದ್ದಾರೆ. ಹಕ್ಕುಪತ್ರಗಳನ್ನ ಯಾವ ಆಧಾರದಲ್ಲಿ ಬಡವರು ಅಲ್ದಲ್ಲಿ ಅವರೆಲ್ಲ ಶ್ರೀಮಂತರಿಗೆ ಆದೇಶ ಪತ್ರನ ಇವ್ರು ಬಡವರು ಅಂತ ಕೊಟ್ಟಿದ್ದಾರೆ. ಬಡವ್ರಿಗೆ ಯಾಕೆ ಮಾಡ್ತಾ ಇಲ್ಲ? ನಾನು ಈ ವರ್ಷದಲ್ಲ 1 ವರ್ಷ ಕೆಳಗೆ ಅಲ್ಲಿ ಮಹಾನಗರ ಪಾಲಿಕೆಗೆ ದೂರು ಕೊಟ್ಟಾಗ ಅವ್ರು ಏನೂ ಉತ್ತರ ಕೊಟ್ಟಿಲ್ಲ. ಇಲ್ಲಿವರೆಗೆ ಕೇಳಿದ್ರೆ ನಾನು ಇರಲಿಲ್ಲ, ಆ ಅಧಿಕಾರಿ ಇದ್ರು, ಅವ್ರಿಗೆಲ್ಲ ಕರಿಬೇಕು, ಮಾತಾಡ್ಬೇಕು, ಅವ್ರು ಬರ್ಕೊಟ್ಟಾರೆ. ಎಲ್ಲರೂ ಬರ್ಕೊಟ್ಟಾರಲ್ಲ ಸರ್. ಈಗ ಆ ಜಾಗ ಐತಲ್ಲ, ಆ ಜಾಗದಾಗ ಕೊಡಕ್ಕೆ ಹೇಳ್ರಿ, ಎಲ್ಲರೂ ಕಟ್ಕೊಳ್ಳಿ. ಅಲ್ಲಿ 40 ಮನೆ ಹಾಕವೆ. ಇಲ್ಲೇ ಐತೆ ಸರ್, ಇಲ್ಲೇ ಐತೆ, ಅದೇನು ದೂರ ಇಲ್ಲ. ಬಿಡ್ರಿ, ಅವರೆಲ್ಲ ಶ್ರೀಮಂತರು ಬಿಟ್ಟು ಬಡವ್ರಿಗೆ ಅಲ್ಲಿ ಗುಡಿಸಲು ಹಾಕಿನ ಕೇಳ್ರಿ. ಇದೇ ಏರಿಯಾದಲ್ಲ ಐತಿ. 29 ಎಕರೆ ಜಾಗದಲ್ಲಿ ಯಾರ್ಯಾರಿಗೆ ಏನೇನು ಮಾಡಿದಾರೆ ಅಂತ ಮಾಡ್ಕೊಡ್ಲಿ, ನಮಗೆ ಹೇಳ್ಕೊಡ್ಲಿ, ಅದನ್ನ ಮಾಹಿತಿ ಕೊಡ್ಲಿ. ಮಾಹಿತಿ ಕೊಟ್ಟ ಮೇಲೆ ಉಳಿದು ಜಾಗದಾಗ ಬಡವ್ರಿಗೆ ಹಾಕೊಡ್ಲಿ. ಇವ್ರು ಯಾರು ಇದ್ದಂತಾರಲ್ಲ, ಶ್ರೀಮಂತರಾದ್ರೂ ನಾವು ಸಪೋರ್ಟ್ ಮಾಡಕ್ ಬರಲ್ಲ. ಬಡವ್ರ ಅಂತಾನೆ ಬಂದಿದ್ದೀನಿ. ಇವರೆಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಸಂಘಟನೆಯವ್ರು ಆಗಕ್ಕೆ ನಾನು ಬಂದಿದ್ದೀನಿ. ದಯಮಾಡಿ ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತದೆ. ಅವ್ರೆಲ್ಲರಿಗೂ ಜಾಗ ತೋರಿಸ್ಬೇಕು. ಜಾಗ ತೋರಿಸಿ ಅವ್ರಿಗೆ ಸರ್ಕಾರದಿಂದ ಮನೆ ಕಟ್ಕೊಡ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನೀವು ಕೂಡ ನೀವೆಲ್ಲ ಸಪೋರ್ಟ್ ಮಾಡ್ತೀನಿ. ನಿಮ್ಗೆ ಧನ್ಯವಾದಗಳು ಸರ್. ನೀರು ಕುಡಿಯೋ ಕೊಟ್ಟಿಲ್ಲ, ಮುಖ ತೊಳ್ಕೊಳ ಕೊಟ್ಟಿಲ್ಲ ಸರ್. ಅಮ್ಮನ್ನ ದರ ಹೇಳ್ಕೊಂಡು ಹೊಂಟ್ಬಿಟ್ಟಾರ. ಆರ್ ಪೇಷಂಟ್ ನಮಗೆ ಎಲ್ಲಿ ನೆಮ್ಮದಿ ಇಲ್ಲ ಸರ್. ನಾವು ಇದಕ್ಕಿಂತ ಮುಂಚೆ ನಿಮಗೆ ಕೋರ್ಟ್ ಆದೇಶ ಅಲ್ಲ ಸರ್, ಇನ್ನು 15ನೇ ತಾರೀಕಿನ ಮಟ್ಟ ಐತಿ ಸರ್. ಇನ್ನು 15ನೇ ತಾರೀಕಿನ ಮಟ್ಟ ಐತಿ. ನಿಮಗೆ ಎಲ್ಲಾರ ನೆಲೆ ಕೊಟ್ಟು ಖಾಲಿ ಮಾಡಿಸ್ತೀವಿ ಅಂತ ಅಂದ್ರು ಸರ್. ನೆಲೆ ಕೊಟ್ಟು ಖಾಲಿ ಮಾಡಿಸ್ತೀವಿ ಅಂತ ಅಂದ್ರೆ ಬೆಳಗ್ಗೆನೆ ಬಂದಿದ್ದಾರೆ ಸರ್. ಈ ಅಮ್ಮನ ನಾ ಹೇಳ್ಕೊಂಡು ಹೋಗ್ತಾ ಇದಾರ. ಒಂದ್ ಸ್ವಲ್ಪರ ಬೆಲೆ ಐತೆ ಸರ್. ಹೆಣ್ಮಕ್ಳಿಗೆ ನೋಡ್ರಿ ಸರ್, ಇಲ್ಲಿ ಕೈ ಮೈ ಎಲ್ಲ ರಕ್ತ ಅಲ್ಲಿ ಬಿದ್ಬಿಟ್ವಿ ಸರ್. ಅಷ್ಟು ಬರ್ಲಿ ಆ ತರ ಕೆಡವಿದ್ರು ಸರ್. ಯಾಕೆ ಸರ್, ನಾ ಬಡವ್ರಲ್ಲ ಸರ್, ಇವ್ರಷ್ಟೇ ಸರ್. ಸರ್ ಇವ್ರಲ್ಲ ಸರ್. ಅಲ್ಲ ಸರ್, ಇವ್ರು ಸರ್ ಬೆಳಗ್ಗೆ ಸರ್ ಅವರೇ ಸರ್ ನಮಗೆ ಒಳಗೆ ಸಾಮಾನು 15 ತನಕ ಟೈಮ್ ಐತಿ. ಪೊಲೀಸ್ ಸರ್ಗಳಿಗೆ ನಾವ್ ಏನಾರು ತೊಂದರೆ ಕೊಟ್ರೆ ನಮ್ಮ ನಮಗೆ ಹೋಗ್ತೈತೆ ಅಂತ ನಾವು ಅಡ್ಡಾಗ್ತಾ ಇದ್ದೇವೆ ಸರ್. ಇಲ್ಲ ಅಂತ ಹೇಳ್ತಾ ಇಲ್ಲ, ನಾವು ನ್ಯಾಯ ಕೇಳ್ತಾ ಇದೇವಿ. ಪೊಲೀಸರು ನಮ್ಮ ಮೇಲೆ ಅಲ್ಲ ಸರ್, ನಮ್ಮ ಸುಮ್ನಿರ್ ನಿಲಕ್ಕ ನಮ್ಮಂತ ಬಡವರಿಗೆ ನ್ಯಾಯ, ಅವ್ರಿಗೆ ನ್ಯಾಯ ಇಲ್ಲ ಸರ್. ಅವ್ರಿಗೆ ನ್ಯಾಯ ಐತಲ್ಲ ಸರ್. ಅವು ಎಲ್ಲ ಗೋಮಾಳದಾಗ ಸರ್, ಎಲ್ಲಾರು ಒಟ್ಟು ಗೋಮಾಳದಾಗ ಸರ್. ಎಲ್ಲ ಗೋಮಾಳ ಈ ಸೊತ್ತಿರ್ಲಿಲ್ಲ, ಇವಾಗ ಮಾಡಿಸ್ಕೊಂಡಾರ ಸರ್. ಎಲ್ಲ ಗೋಮಾಳದಾಗ ಕೆಂಡು ಈಗ ದುಡ್ಡು ಅಧಿಕಾರ ಮಾಡಿದ್ರು. 29 ಎಕರೆ ಗೋಮಾಳ ಇದೆ. ಅವ್ರಿಗೆ ಅಧಿಕಾರ ಐತಿ ಸರ್. ನಮ್ಮಂತ ಬಡವರಿಗೆ ಜಾಗ ಇಲ್ಲ. ಇದು ಪಾರ್ಕ್ ಅಭಿವೃದ್ಧಿ ಇಲ್ಲ. ಮನೆ ಕೆಲಸ ಮಾಡ್ಬೇಕು, ಜೀವನ ಮಾಡ್ಬೇಕು ಸರ್. ಈ ಮನೆ ಕೆಲಸ ಜೀವನ ಎಲ್ಲೇ ಇಲ್ಲ. ಅಲ್ಲಿ ಕೊಲೆ ಮಾಡಕ್ ಹೋಗ್ತಾರ ಪಾರ್ಕ್ನಾಗ ಅಂತ ನಮ್ಮಂತ ಏಜಿನ ಮುದ್ಗೆ ಪಾರ್ಕ್ ಬಿಡ್ತಾರೆ ಇವ್ರು. ಕೇಳ್ರಿ ಸರ್, ಇಲ್ಲಿ ನಮ್ಮಂತ ವಯಸ್ಸಿನ ಮುದ್ಗಿಗೆ ರೇಪ್ ಮಾಡಿ ಪಾರ್ಕ್ ನ ಬಿಸಾಕ್ ಹೋದ್ರು. ಅವಾಗ ಯಾರು ಕೇಳಿದ್ರು ಸರ್? ಅವಾಗ ಯಾರು ಕೇಳಿದ್ರು? ಅವಾಗ ಯಾರು ಅಲ್ಲೊಂದು ಕೊನೆ ಮುನ್ಸಿಪಾಲಿಟಿ ಬಂದು ಗಾಡಿ ಹಾಕೊಂಡು ಹೋದ್ರು ಸರ್. ಇಲ್ಲ ಆ ತರ ಎಲ್ಲ ನಡೀತೈತಿ ಸರ್. ಯಾಕೆ ನಾವ್ ಮಾಡ್ಕೊಂತೀನಿ ಅವ್ರಿಗೆ ಇಷ್ಟ ಆಗಲ್ಲ ಸರ್. ಹೆಸರು ಮಾಡ್ಕೊಟ್ಟಾರಲ್ಲ ಆ ಜಾಗ ನಮ್ಮಂತ ಬಡವರಿಗೆ ಕೊಟ್ಟು ನಾವ್ ಎಲ್ಲಿಗೆ ಹೋಗ್ತೀವಿ. ಇರೋದು ಇಲ್ಲಿ ಇದ್ದಂತರಿಗೆ ಹೆಸರು ಮಾಡ್ಕೊಟ್ಟಾರ. ಅದ್ರಾಗ ಕೊಡ್ಲಿ ನಾವು
ನಾವ್ ಹೋಗಲ್ಲ ಅದ್ರಾಗ ಕೊಡ್ಲಿ ಸರ್ ಇಲ್ಲೆಲ್ಲ ಐತಲ್ಲ ಸರ್ ನಮ್ಗೆ ಅಲ್ಲೇ ಕೊಡಿಸ್ಲಿ ಸರ್ ನಾವು ನೆಮ್ಮದಿ ಕೊಡಿಸ್ಲಾಕಂದಿರ್ತೇವೆ ಮಾತಾಡ್ತಾರೆ ಈಗ ಹೇಳಮ್ಮ ಮಾತಾಡಮ್ಮ ಅದೇ ಅಧ್ಯಕ್ಷರು ಈಗ ಅಲ್ಲಿ ಎಲ್ಲ ಎಲ್ಲ ಪಾತ್ರದ ಅವೇನ್ ಕಂಡಲ್ಲ ನಂಗೇನಿಲ್ಲ ಪಾತ್ರಗಳನ್ನ ಎಲ್ಲ ಕಂಡೀವಿ 36 ಮಂದಿ ಬೇಗ ಕೊಡ್ಬೇಕಂತೆ ಅಲ್ಲಿ ಹೋಗಿ ಬಾಳೆ ಮಾಡ್ಬೇಕಂತ ಯಾವ ಸಿಮ್ಮೆಗಿಲ್ಲ ಬಾಳಿಗೆ ಅವ್ರು ಯಾವ ಸಾಮಾನು ಮನೆ ಸಾಮಾನು ಒಯ್ಯಲ್ಲ ಅವರು ಮನೆ ಸಾಮಾನು ಹೆಂಗ್ ಹೋಯ್ತಾರ ಅವ್ರು ಯಾವ ಸಾಮಾನು ಒಯ್ಯಲ್ಲ ಅಲ್ಲ ಅದ್ರಾಗೆಲ್ಲ ಒಯ್ಯದ ವಸ್ತು ಸಾಮಾನುಗಳು ಇನ್ನೂರ ಯಾಕೆ ಹೋಯ್ತಾರ ಸೈಟ್ ಕೊಡಕಾರ ಚಂದ್ರಣ್ಣ ಮಾಡಿ ತಪ್ಪಿ ನಾನೇನ್ ಕೈ ಎತ್ತಿ ಹೇಳಿದ್ರೆ ಎಲ್ಲಿ ಕೈ ಎತ್ತಿ ಬೊಮ್ಮನಹಳ್ಳಿಗೆ ಎಂತ ಚೆನ್ನಾಗಿ ಆಗಂತವು ಊಟನ್ನ ತಗೊಂಡೋಗಿ ನಿಂದಿರು ಅಂತ ಫೋಟೋ ಹೊಡ್ಸ್ಕೊಂಡು ಬಿಡ್ತಾರೆ ಊರೊಳರು ಎಲ್ಲ ಫೈನಲ್ ಆದ್ಮೇಲೆ ಊರ ಕೊಟ್ಟು ಮಾಡ್ಕೊಂಡು ಆರಾಮ ಬಗೆದು ಹೋಗಿ ಊರು ಬಿಕ್ಕಳು ಚೆನ್ನಾಗಿ ಮಾಡೋ ಕೆಲಸ ಮಾಡಿ ಎಲ್ಲರಿಗೂ ಹಾಳು ಮಾಡಿದ್ವಿ ಕೊಡಲ್ಲ ಅಂತಂದು ಹೇಳಿಲ್ಲ ಅವ್ರು ಊರೊಳರು ಅವ್ರಿಗೆ ನಮಗೆ ಕೊಟ್ಟ ಮೇಲೆ ಅವ್ರಿಗೆ ಕೊಡ್ರಿ ಅಂತ ಹೇಳಿದ್ರು ಇವ್ರು ಬರ್ಕೋಸ್ಕರ ಇಷ್ಟು ಜನನ ಅನ್ಯಾಯವಾಗ ಮೋಸ ಮಾಡ್ದಂಗ ಎಂತ ಚೆನ್ನಾಗಿ ಒಪ್ಕೊಂಡಿದ್ರಪ್ಪ ನಮ್ಮ ಊರ ಎಲ್ಲರೂ ನಾನು ಎಲ್ಲ ಒಪ್ಕೊಂಡು ಸಾಹೇಬ್ರ ಹತ್ರ ಹೇಳ್ತಿ ಎಲ್ಲ ರೆಡಿ ಮಾಡ್ಕೊಂಡ್ರಿ ಅಂತಂದು ಇವ್ರು ಯಾಕೆ ಹೋಗ್ಬೇಕು ಫೋಟೋ ಹೊಡ್ಸಕ್ಕ ಕರ್ಕೊಂಡೋಗಿ ಅವ್ರ ಸೈಟ್ ನಿಲ್ಲಿಸಿ ಫೋಟೋ ಹೊಡ್ಸ್ಕೊಂಡ್ ಒಂದ್ ಹತ್ರ ಆಮೇಲೆ ಒಂದ್ ಹತ್ರ 36 ಜನ ಅದೇ ಬಂದತ್ ನೋಡ್ರಿಪ್ಪ ಅದೇ ಫಸ್ಟ್ ಬಂದದ್ದು ಬೆಂಕಿ ಎತ್ತಿದ್ದು ಅಲ್ಲಿದ್ದಾನೆ ಬೆಂಕಿ ಎತ್ತಿದ್ದು ಕರೆಕ್ಟ್ ಹೇಳ್ಬಿಡ್ಲಿ ಅವ್ರು ಮನಸಾರ ಮತ್ತೆ ಹೇಳ್ಬಿಡ್ಲಿ ನೋಡೋಣ ಇದು ಹೌದಾ ಅಲ್ಲ ಅಂತಂದಿ ಅಲ್ಲ ಮನಸಾರ ಹೇಳ್ಬಿಡ್ಲಿ ಅವ್ರು ಯಾರ ಚಂದಪ್ಪ ಅಲ್ಲ ಸರ್ ನೀವು ಕರೆಕ್ಟ್ ಹೇಳಿ ಕೆಲಸ ಮಾಡಿ ತಪ್ಪಲ್ಲ ಹೌದಲ್ಲ ಸತ್ಯ ಹೌದಲ್ಲ ಹೇಳ್ರಿ ಅದೇ ತಪ್ಪು ಮಾಡಿರೋದು ಇವರು ಎಲ್ಲ ರೆಡಿ ಇದೆ ಸರ್ ನಾನು 4 ದಿವಸ ಕೆಲಸನ ಮಾಡಿಸಿದೇವಿ ಅಲ್ಲಿ ಹೋಗಿ ಬಂದಿದ್ದಿಲ್ಲ ಸರ್ ನಾವಲ್ಲಿ ನಾನು ಕೂಡ ಊರನ್ನೋದು ಕಮಿಟ್ ಮಾಡ್ಕೊಂಡು ರೆಡಿ ಮಾಡಿಸಿ ಏನೋ ಒಂದು ಇದಾಗ್ಲಿ ಅಂತಂದೇಳಿ ಇವ್ರು ಹೋಗಿ ಪುಸ್ತಕನಂಗೆ ಹೋಗಿ ಫೋಟೋ ಹೊಡ್ಸ್ಕೊಂಡು ನಿಂದೆ ನಿಮ್ಮ ಅಪ್ಪಂದ ಜಾಗ ಇದು ಅಂತ ಊರೊಳಗೆ ಹೇಳಿದ್ರು ಅಂದದಾರ ನಮ್ದು ಅಧಿಕಾರ ನಮ್ದು ಅದ ಜಾಗ ಹೆಂಗ್ ಹೇಳ್ಬೇಕು ಹೆಂಗ್ ಇಡ್ಬೇಕು ಮಾಡ್ಬೇಕು ಅನ್ನೋದು ಇದು ಇಲ್ಲ ಸೂಕ್ಷ್ಮ ಮಾಡ್ಕೊಟ್ಟಿದಾರ ಇವ್ರನ್ನೆಲ್ಲ ಬೇರೆ ತರ ಕಾರಣ ಇವರೇ ಬಿಡಾರ ನೋಡಿ ಎಲ್ಲಿ ಹೇಳಂದ್ರೆ ಹೇಳ್ತೀನಿ ಏನೋ ಅದು ಇವಾಗೆಲ್ಲ ಓದ್ತಾ ಇದ್ದೀರಲ್ಲ ಬೀಗ ನನ್ ಕೈ ಕೊಟ್ಟ ಅವಾಗ ಹಳೇದು ಮಾಡಿದ್ಮೇಲೆ ಮತ್ತೆ ಅಷ್ಟೆಲ್ಲ ಗೊತ್ತೈತದ ಅಂತಾನೆ ನೀವೆಲ್ಲ ಖಾಲಿ ಮಾಡಿದ್ಮೇಲೆ ಬೀಗ ಇಸ್ಕೊಂತೀವಿ ಅಲ್ಲ ಚಂದ್ರಣ್ಣ ನೀವು ತಿಳ್ಕೊಂಡ್ರಿ ನೀವು ಯಾರೇ ತಿಳ್ಕೊಂಡ್ ಮಾತಾಡಿ ತಪ್ಪ ಸರಿ ನಾವು ಯಾಕೆ ಹೋರಾಡಿದ್ವಿ ಏನಾರ ಮಾಡಿ ಹೋರಾಡಿದ್ರಿ ಇಲ್ಲ ಅಂತ ಹೇಳಲ್ಲ ಅದು ಮಾಡಿದ ತಪ್ಪಲ್ಲ ಅಲ್ಲ ನೀವ್ ಅದ್ ಮಾಡಿದ ತಪ್ಪಲ್ಲ ಮತ್ತ ಮಿನಿಸ್ಟರ್ ಸಾಹೇಬ್ರು ಏನ್ ಹೇಳಿದ್ರು ಎಲ್ಲ ಸೇರಿ ಅವ್ರನ್ನೆಲ್ಲ ಕಮೆಂಟ್ ಮಾಡ್ಕೊಂಡು ಕರ್ಸಿ ಕೊಡ್ರಿ ಅಂತ ಹೇಳಿದ್ರು ಅದ್ ನೀವ್ ಮಾಡಿದ್ದೇನು ಹೌದಲ್ಲ ಲಾಸ್ಟ್ಗೆ ಮತ್ತೆ ಹೇಳಿದ್ದು ಫಸ್ಟ್ ಏನಂತ ನಾವಾಗ್ಲೇ ಅದೇ ಹೇಳಿದ್ದು ನಿಮಗೆ ಹೇಳಿರೋ ಲಾಸ್ಟ್ ಹೇಳಿರ್ಬೋದು ಹಿಂಗಾತಂದ್ರೆ ಮಾಡಿದ್ದೇನು ಹೇಳಿದ್ರು ಈಗ ಏನ್ ಮಾಡ್ಬೇಕು ಈಗ ಅವ್ರು ಅದೇ ಏನ್ ಮಾಡ್ಬೇಕು ಈಗ ಅಲ್ಲ ಏನ್ ಮಾಡ್ಬೇಕು ಹೇಳ್ರಿ ಕಾಲ ಮಿಂಚಲತ್ತೆ ಏನ್ ಮಾಡ್ಬೇಕು ಹೇಳ್ರಿ ಎಲ್ಲ ಇಷ್ಟೆಲ್ಲ ಅನ್ಯಾಯ ಹೋಯ್ತಲ್ಲ ಇಷ್ಟೆಲ್ಲ ಅನ್ಯಾಯ ಹೋಯ್ತಲ್ಲ ಏನ್ ಮಾಡ್ಬೇಕು ಈಗ ಅಲ್ಲಿ ಜಾಗನ ಒಳ್ಳೇದೈತೆ ಅಲ್ಲಿ ಹೊಸದಾಗಿ ಏನೋ ಸ್ಟಾರ್ಟ್ ಮಾಡಿದ್ರೆ ಇವ್ರ ಜೀವನ ಮಾಡಕ್ಕೆ ಇವ್ರ ಕೆಲಸ ಪಕ್ಷಿ ಎಲ್ಲಿ ಅಲ್ಲೆಲ್ಲ ಪೌರ ಕಾರ್ಮಿಕರು ಅವ್ರು ಏನ್ ಹೇಳ್ತಾರೆ ಅಲ್ಲೆಲ್ಲ ಅಡ್ಡ ಎಲ್ಲ ತಗೊಂಡು ಹೋಗ್ಬಿಡ್ತಾರೆ ಏನೋ ಎಸ್ಕೊಂಡು ಹೋಗ್ಬಿಡ್ತಾರ ಅಂತಾರೆ ಅಲ್ಲಿ ಇಲ್ಲಿ ಬಂದ ಒಂದು 5-6 ಜನ ಇದ್ರೆ ಅವ್ರು ಎದುರೇ ಬಿಟ್ಟು ಅಲ್ಲಿ ಕುತ್ಕೊಂಡಾಗ ನಮ್ಮ ಹುಡ್ರು ಏನು ಉಳ್ಸಲ್ಲಲ್ರಿ ನಮ್ಮ ಹುಡ್ರು ಏನು ಉಳ್ಸಲ್ರಿ ಇಲ್ಲಿ ಅಂತ ಅಂದ್ಬಿಟ್ಟು ಅಲ್ಲಿ ಯಾರು ಸುದ್ದಿ ನಮ್ಗೆ ಏನೇ ಬೇಕಾಗಿಲ್ಲ ನಮ್ಗೆ ಅಲ್ಲಿ ಜಾಗ ಕೊಡ್ತೀರಾ ಕೊಡ್ರಿ ಅವ್ರಿಗೆ ಏನ್ ಕಮೆಂಟ್ ಮಾಡ್ತೀರೋ ನೀವು ಜಾಗ ಬೇಕು ನೀವು ಎಲ್ಲರೂ ಕೊಡ್ರಿ ಅವರಿಗೆ ಜಾಗ ಕೊಡ್ರಿ ಮಾಡೋಣ ಏನೋ ಇಲ್ಲೇ ಏನಾರ ನನ್ನ ಕೈಯಾಗಿದ್ದು ಕಳ್ದು ಬಂದ್ರಲ್ಲ ನೀವು ಹೋಗಿ ನಿಲ್ಸಿ ಯಾಕೆ ಫೋಟೋ ಹೊಡಿಸಿರಿ ನೀವು
ನಮಗೆ ಆಸೆ ಅಲ್ರಿ ಆಸೆ ಅಂದ್ರೆ ಈ ತರ ಆಸೆ ಈ ತರ ಈಗ ಯಾವ ಆಸೆ ಇಲ್ಲಿ ಬಂದು ಸುಮ್ಮನೆ ಮಕ್ಕಳ ಮರಿ ಎಲ್ಲ ಬೀದಿ ಪಾಲ ಬಂದ್ರಲ್ರಿ ನಮ್ಗೆ ಒಳ್ಳೇದಾಗತ್ತೆ ಅದನ್ನ ಮತ್ತೆ ಅದ್ ಹೆಂಗ್ ಮಾಡ್ಬೇಕು ಅನ್ನೋದು ತಿಳ್ಕೊಬೇಕ್ರಿ ಹೋಗಿ ಫೋಟೋ ಹೊಡ್ಕೊಂಡ್ ಬಂದದ್ದ ನಾನು ಅವತ್ತು ಏನ್ ಸರಿ ಗೊತ್ತಾಗತ್ತಿಲ್ಲ ಒಂದು ಲೈನ್ 18 ಇನ್ನೊಂದು ಲೈನ್ 18 ಅಣ್ಣ ಚೆನ್ನಣ್ಣ ತಹಸೀಲ್ದಾರ್ಗೆ ಹೇಳಿದೆ ನಾನು ಅವತ್ತೇ ಇವ್ರು ಫೋಟೋ ಹೊಡ್ಸ್ಕೊಂಡ್ ಬಂದ್ರಿ ಬೆಂಕಿ ಹತ್ತುತ್ತ ಅಲ್ಲಿಗೆ ಅಣ್ಣ ಏ ಯಾರು ಇದ್ರಮ್ಮ ಎಲ್ಲರೂ ಮನೆಗೆ ಹೋಗಿ ಫೋಟೋ ಹೊಡ್ಸಿದ್ರಲ್ಲಿ ಇದು ನಿನ್ನ ಮನೆ ಇದು ನಿನ್ನ ಮನೆ ಇದು ನಿನ್ನ ಜಾಗ ಅಂತಂದೇಳಿ ಹೌದು ಹಂಚಿರ್ತಾನೆ ಮತ್ತೆ ಹಂಚಿದ ಮೇಲೆ ಹೆಂಗಾಗತ್ತೆ ಮಾಡೋದನ್ನ ಫೋಟೋ ಹೊಡ್ಕೊಂಡ್ ಮತ್ತೆ ಅದನ್ನ ಹಂಗ್ ಮಾಡ್ತಾರೆ ಯಾರು ಏನೋ ಒಂದು ಮಾಡೋಣ ಬಾ ಏನ್ ಮಾಡ್ತೀನಿ ಹಿಂಗೆಲ್ಲ ಅನ್ಯಾಯ ಮಾಡಿದ್ಮೇಲೆ ಮಾಡೋದು